ಇವತ್ತು ಹೋಗಿ ಕೇಳಿ ದೇವೇಗೌಡರಿಗೆ, 95 96 ವರ್ಷ ಅವರಿಗೆ, ಇವತ್ತು ಲುಂಗಿ ಕಟ್ಕೊಂಡು ಇವತ್ತು ಪ್ರಚಾರಕ್ಕೆ ಬರ್ತಾರೆ. 1,000 ಕೋಟಿ ಒಡೆಯ, ಇಡೀ ಕರ್ನಾಟಕಕ್ಕೆ ಇಂಡಿಯಾಗೆ ಹೀರೋ ಅವರು. 95 ವರ್ಷ ಆದ್ರೇನು ನನ್ನ ಪಕ್ಷ ಬರಬೇಕು, ನಾನ್ ಬರಬೇಕು, ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಛಲ ಇದೆ ಅವರಿಗೆ. ನಾವಿವತ್ತು 30 20 ವರ್ಷಕ್ಕೆ ಸತ್ ಹೆಣ ತರ ಮಾಡ್ತಾ ಇರ್ತೀವಿ. ಅಯ್ಯೋ ಮೀಟಿಂಗ್ ತಗೋಬೇಕಾ ಸರ್, 2 ತಾಸು ಆಗುತ್ತಾ ಸರ್, ಅಯ್ಯೋ ಕೇಳ್ಬೇಕಾ ಸರ್, ಅಯ್ಯೋ ಅಲ್ಲಿಗೆ ಬರ್ಬೇಕಾ ಸರ್ ಬೆಂಗಳೂರಿಗೆ. ಏನ್ ಬೆಂಗಳೂರು ಏನ್ ಪಾಕಿಸ್ತಾನದಲ್ಲಿದ್ದಾನಾ ಸರ್? ನಮ್ಮನ್ನ ನಾವು ಮೋಟಿವೇಶನ್ ಮಾಡ್ಕೋಬೇಕು ಸ್ನೇಹಿತರೆ, ನಮ್ಮನ್ನ ನಾವು ಪುಷ್ ಅಪ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ನಾವು ಹೊರಗಡೆ ಬರಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಟ್ರೈನಿಂಗ್ ಬೇಕು. ನೀವು ಕೋಟ್ಯಾಧಿಪತಿ ಹಂಗೆ ಆಗಲ್ಲ. 4 ಮೀಟಿಂಗ್ ಕುತ್ಕೊಂಡ್ರೆ, 4 ಜೂಮ್ ಮೀಟಿಂಗ್ ಕುತ್ಕೊಂಡ್ರೆ, ನೀವು ಪರ್ಚೇಸ್ ಮಾಡಿದ್ರೆ, ನೀವು ವಾವ್ ವಾವ್ ನನ್ನ ಕಂಪ್ನಿ ನಂಬರ್ 1 ಅಂದ್ರೆ ಕೋಟ್ಯಾಧಿಪತಿ ಆಗಲ್ಲ. ನೀವು ಪ್ರಾಪರ್ ಟ್ರೈನಿಂಗ್ ತಗೋಬೇಕು. ಕೋಟ್ಯಾಧಿಪತಿ ಆಗಕ್ಕೆ ಟ್ರೈನಿಂಗ್ ಬೇಕು. ಕೋಟ್ಯಾಧಿಪತಿ ಆಗಕ್ಕೆ ಸಿಸ್ಟಮ್ ಇದೆ. ಕೋಟ್ಯಾಧಿಪತಿ ಆಗೋದಕ್ಕೆ ಅದರದೇ ಆದಂತ ಒಂದು ದಾರಿ ಇದೆ. ಈಗ ಕೋಲಾರಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಒಂದು ದಾರಿ ಇದೆ, ಅದರದೇ ಆದಂತ ಒಂದು ದಾರಿ ಇದೆ. ಇಲ್ಲ ನಾನು ಇನ್ನೂ ನಂದು ದಾರಿಯಲ್ಲಿ ಹೋಗ್ತೀನಿ ಅಂದ್ರೆ ದಾರಿನೇ ಇಲ್ಲ ಅದಕ್ಕೆ. ಸೊ ಇಲ್ಲಿಂದ ಮೈಸೂರಿಗೆ ಹೋಗಕ್ಕೆ ಒಂದು ದಾರಿ ಮಾಡಿದ್ದಾರೆ ಸರ್ಕಾರ. ಆ ದಾರಿಯಲ್ಲಿ ಹೋದ್ರೆ ನಾನು ಮೈಸೂರು ಕರೆಕ್ಟ್ ಆಗ್ತಾ ಹೋಗ್ತೀನಿ. ನಾನಿಲ್ಲ ಹಂಗೆ ಹೋಗ್ತೀನಿ, ಕೋಲಾರದ ಮೇಲೆ ಹೋಗಿ ಹಿಂಗೆ ಆಂಧ್ರದ ಮೇಲೆ ಹೋಗಿ ಹಿಂಗೆ ತಮಿಳ್ನಾಡು ಮೇಲೆ ಹೋಗಿ ಹಂಗೆ ಹೋಗ್ತೀನಿ ಅಂದ್ರೆ ಹೋಗು ಸಾಯಿ, 20 ವರ್ಷಕ್ಕೆ ಮುಡ್ತೀಯ ಮೈಸೂರಿಗೆ. ಸೊ ನಿಮ್ ಲೀಡರು ಇದಕ್ಕೊಂದು ಯಶಸ್ಸಿನ ಹಾದಿ ಮಾಡಿದ್ದಾರೆ. ಸೊ ನಿಮ್ ಲೀಡರ್ ನಿಮಗೆ ಕಾಲ್ ಮಾಡ್ತಾ ಇರೋದು ನಿಮಗೆ ಹುರಿದುಂಬ್ಸಕ್ಕಲ್ಲ. ನಿಮ್ ಲೀಡರ್ ನಿಮಗೆ ಕಾಲ್ ಮಾಡ್ತಿರೋದು ಅವ್ರಿಗೆ ಲಾಭ ಬರುತ್ತೆ ಅಂತಂದಲ್ಲ. ನಿಮ್ ಲೀಡರ್ ನಿಮಗೆ ಕಾಲ್ ಮಾಡ್ತಾ ಇರೋದು, ಬಾ ಮಗನೇ ನಾನು ನೀನು ಇಬ್ರು ಸಕ್ಸಸ್ ಆಗೋಣ ಅಂತ. ಇಬ್ರು ಸಕ್ಸಸ್ ಆಗೋಣ ಅಂತ. ಅವ್ರ ಕಾಲಿಗೆ ಮರ್ಯಾದೆ ಕೊಡಿ, ಅವ್ರ ಕಾಲ್ನ ಎತ್ರಿ, ಅವ್ರಿಗೆ ಪ್ರೀತಿಲಿಂದ ರೆಸ್ಪೆಕ್ಟ್ಲಿಂದ ಮಾತಾಡಿ. ಅವ್ರು ನಿಮಗೇನು ಸಿಗರೇಟ್ ಹೊಡೆಯೋದಕ್ಕೆ, ಎಣ್ಣೆ ಹೊಡೆಯೋ ಚಟ, ಡ್ರಗ್ಸ್ ಹೊಡೆಯೋ ಚಟ ಕಲಿಸ್ತಾ ಇಲ್ಲ ನಿಮಗೆ. ಉದ್ಧಾರ ಆಗೋ ಚಟ ಕಲಿಸ್ತಾ ಇದ್ದಾರೆ, ಹಣ ಮಾಡೋ ಚಟ ಕಲಿಸ್ತಾ ಇದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಮಧ್ಯಮ ವರ್ಗದವರು. ಸೊ ರೆಸ್ಪೆಕ್ಟ್ ಯುವರ್ ಕಂಪನಿ, ರೆಸ್ಪೆಕ್ಟ್ ಯುವರ್ ಟೀಮ್, ರೆಸ್ಪೆಕ್ಟ್ ಯುವರ್ ಪ್ರಾಡಕ್ಟ್. ಓಕೆ, ಇವತ್ತು ದುನಿಯಾ ವಿಜಯ್ ಅವ್ರು ನೋಡಿದ್ದೀರಾ? ಅವ್ರು ಮೊದಲನೇ ದುನಿಯಾ ಮೂವಿ ಹಿಟ್ ಆಗಿದ್ಕೆ ಅದು ಚಪ್ಲಿನ, ಆ ಅಂಗಿನ, ಆ ಜೋಳಿಗೆ ಹಾಕಿರುವಂತ ಬ್ಯಾಗ್ ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅದು ನನಗೆ ಲೈಫ್ ಕೊಟ್ಟಿದ್ದು ಅಂತ. ಯಾಕೆ? ಆ ರೆಸ್ಪೆಕ್ಟ್, ಆ ಲವ್ ಬೇಕು. ನಿಮ್ ಕಂಪನಿ ಮೇಲೆ ಆ ಲವ್ ಇಲ್ಲ ಅಂದ್ರೆ, ನಿಮ್ಮ ಲೀಡರ್ ಮೇಲೆ ಆ ಲವ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಹೇಗ್ರಿ ನೀವು ಹಣ ಮಾಡ್ತೀರಾ? ಹೇಳಿ ನನಗೆ, ಹೇಗ್ ನೀವು ಸಕ್ಸಸ್ ಆಗ್ತೀರಾ? ತಪ್ಪಲ್ವಾ? ಸೊ ಇಷ್ಟೆಲ್ಲ ಇದೆ ನೋಡಿ ಸ್ನೇಹಿತರೆ. ನೀವು ಈಸಿ ಅನ್ಕೊಂಡ್ಬಿಟ್ಟಿದಾರಲ್ಲ, ಒಂದ್ 4 ಮೀಟಿಂಗ್ ಕುತ್ಕೊಂಡ್ಬಿಟ್ರೆ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತ. ನೆವರ್. ನಂಬರ್ 1 ತಲುಪ್ಬೋದು. ನಂಬರ್ 1 ತಲುಪೋದಕ್ಕೆ ಗುರು ಬೇಡ. ನಂಬರ್ 1 ತಲುಪೋದಕ್ಕೆ ಯಾವನ ಅವಶ್ಯಕತೆನೂ ಇಲ್ಲ. ಬಟ್ ನಂಬರ್ 1 ಅಲ್ಲಿ ಉಳಿಯೋದಕ್ಕೆ ಎಲ್ಲ ಬೇಕು. ಸೊ ನಂಬರ್ 1 ಯಾರಿದ್ರು ತಲುಪ್ತಾರೆ, ಬಟ್ ನಂಬರ್ 1 ಅಲ್ಲಿ ಉಳಿಯಲ್ಲ. ನಂಬರ್ 1 ಅಲ್ಲಿ ದಿಗ್ಗಜರು ಮಾತ್ರ ಉಳಿತಾರೆ. ನಂಬರ್ 1ಗಳಲ್ಲಿ ಹೀರೋಗಳು ಮಾತ್ರ ಉಳಿತಾರೆ. ಅವ್ರಿಗೆ ಜೀವನದ ಹಿಂದೆ ತೆಗೆದು ನೋಡಿ ಅವ್ರ ಪಾಠನ. ಅವ್ರಿಗೊಬ್ಬ ಗುರು ಇರ್ತಾನೆ, ಅವರೊಂದು ಟ್ರೈನಿಂಗ್ ತಗೊಂಡಿರ್ತಾರೆ. ನಂಬರ್ 1 ಅಲ್ಲಿ ಉಳಿಯೋದಕ್ಕೆ ಟ್ರೈನಿಂಗ್ ಬೇಕು. ನಂಬರ್ 1 ಅಲ್ಲಿ ಉಳಿಯೋದಕ್ಕೆ ಲೀಡರ್ ಬೇಕು. ನೀವೆಲ್ಲ ಪುಣ್ಯ ಮಾಡಿದಿರ, ಈ ವಯಸ್ಸಲ್ಲಿ ನಿಮಗೆ ಇಂಥ ಒಂದು ಐಡಿಯಾಗಳು ಸಿಗ್ತಾ ಇದೆ, ಇಷ್ಟು ಯೋಚನೆ ಮಾಡುವಂತ ಶಕ್ತಿ ಸಿಗ್ತಾ ಇದೆ. ಓಕೆ, ನೀವೆಲ್ಲ ಒಂದು ಒಳ್ಳೊಳ್ಳೆ ಲೀಡರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ವರದಾನ ನಮ್ಮ ಬಡವರಿಗೆ. ಹೇಳಿ, ಬಡವರಿಗೆ ಏನಿದೆ ಹೇಳಿ ನೋಡೋಣಂತೆ. ಹಾ, ಮಧ್ಯಮ ವರ್ಗದವ್ರಿಗೆ ಏನಿದೆ ಹೇಳಿ ಕೋಟ್ಯಾಧಿಪತಿ ಆಗಕ್ಕೆ? ಏನಿದೆ ಹೇಳಿ? ಏನು ಇಲ್ಲ ಕೋಟ್ಯಾಧಿಪತಿ ಆಗಕ್ಕೆ ನಮಗೆ. ಹೇಳಿ, ಬೇಕಾದ್ರೆ ನಿಮ್ಮ ಹತ್ರ ಆಪ್ಷನ್ ಇದ್ರೆ ಹೇಳಿ. ಸರ್ ಫಿಲಿಂ ಮೂವಿ ಮಾಡೋಣ ಬಿಡಿ, ಆಯ್ತಾ ದುಡ್ಡು. ಸರ್ ಹೀರೋ ಆಗೋಣ ಬಿಡಿ, ಅಷ್ಟು ಚಂದ ಇದೆಯಾ? ನಿನ್ ಕರ್ಕೊಂತಾರೆ ಹೀರೋ ಆಗಿ. ಅವರಿಗೆ ಪಾಪ ಕೆಲಸ ಇಲ್ಲದೆ ಇವತ್ತು ತಿರುಗ್ತಾ ಇದಾರೆ. ನೋಡಿದ್ರಲ್ಲ, ಒಂದು ಮೂವಿನೂ ಯಾರು ಥಿಯೇಟರ್ ಹೋಗಿ ನೋಡ್ತಾ ಇಲ್ಲ ಇವತ್ತು. ಎಲ್ಲರೂ ರೀಲ್ಸ್ ಅಲ್ಲಿ ಅಡಿಕ್ಟ್ ಆಗ್ಬಿಟ್ಟವ್ರೆ. ಸರ್ ಕ್ರಿಕೆಟ್ಗೆ ಹೋಗೋಣ ಬಿಡಿ, ಕ್ರಿಕೆಟ್ ಆಡಕ್ ಬರುತ್ತಾ ನಿನಗೆ? ಬ್ಯಾಟ್ ಹಿಡಿಯಕ್ ಬರುತ್ತಾ? ಏನ್ ಬರುತ್ತೆ ಮತ್ತೆ? ಹಣ ಮಾಡಕ್ ಏನಿದೆ? ಸರ್ ಜಾಬ್ ಮಾಡೋಣ ಬಿಡಿ, ಮಾಡು ಜಾಬ್. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಜಾಬ್ ಮಾಡ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡು, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫುಲ್ ಟೈಮ್ ಮಾಡು. ಆಪ್ಷನ್ ಈಸ್ ಯುವರ್ಸ್. ನಿನ್ ಮನೆ ಸಿಚುವೇಶನ್ ನೋಡ್ಕೋ, ಮಾಡು. ಪಾರ್ಟ್ ಟೈಮ್ ಅಲ್ಲಾದ್ರೂ ಮಾಡು, ಫುಲ್ ಟೈಮ್ ಅಲ್ಲಾದ್ರೂ ಮಾಡು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸ್ಪೇರ್ ಕೈಯಲ್ಲಿ ಹಿಡ್ಕೊಂಡಿರು. ಹೆಂಗೆ ನಿಮ್ ಮೊಬೈಲ್ ಅಲ್ಲಿ ಡ್ಯೂಯಲ್ ಸಿಮ್ ಹಿಡ್ಕೊಂಡಿದಿರಲ್ಲ, ಹಂಗೆ ಒಂದು ಡ್ಯೂಯಲ್ ಇನ್ಕಮ್ ಬರ್ಬೇಕು ನಿಮಗೆ. ಅದು ಜಾಣರ ಲಕ್ಷಣ.
ಕ್ಲಿಯರ್? ಸೊ ಥ್ಯಾಂಕ್ಸ್ ನನ್ನ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ಇವತ್ತಿನ ಸಾರಾಂಶ ಹೇಳ್ಬಿಡ್ತೀನಿ ನಾನು. ನಾನು ಹೇಳಿದ್ದೇನು ಅಂತಂದ್ರೆ, ಪಾತ್ರೆ ತೊಳ್ಕೊಬೇಕು, ಇಲ್ಲಾಂದ್ರೆ ಅಡುಗೆ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ತೊಳೆದಿಲ್ಲೋ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು, ತೊಳಿಲಿಲ್ಲದ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು, ವೇಸ್ಟ್ ಆಗುತ್ತೆ. ಸೊ ನೀವು ಮೊದಲು ದುಡ್ಡು ಬೇಕೋ ಬೇಡವಾ, ನೀವು ಕರೋಡ್ಪತಿ ಆಗ್ಬೇಕೋ ಬೇಡವಾ, ದುಡ್ಡು ದುಡಿಯೋದು ಕ್ರೈಮೋ ಒಳ್ಳೇದೋ ನೀವು ಯೋಚನೆ ಮಾಡಿ. ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಇಲ್ವೋ ನೀವು ಯೋಚನೆ ಮಾಡಿ. ಸೊ ಹದ ಮಾಡಿರೋ ನೆಲದಲ್ಲಿ ಬೆಳೆ ಬರುತ್ತೆ, ಹದ ಮಾಡಿರೋ ಮೈಂಡಲ್ಲಿ ದುಡ್ಡು ಬರುತ್ತೆ, ಕೋಟ್ಯಾಧಿಪತಿ ಆಗ್ತಾನೆ. ಸೊ ಈ ಹದ ಮಾಡ್ಕೋಬೇಕು ಅಂತಂದು ಹೇಳಿದ್ರೆ ಒಬ್ಬ ಗುರು ಬೇಕು, ಒಬ್ಬ ಟ್ರೈನರ್ ಬೇಕು, ಒಬ್ಬ ಸಿಸ್ಟಮ್ ಬೇಕು. ಸೊ ನೀವು ಮಾಡ್ತಿರೋ ಕಂಪನಿಯಲ್ಲಿ 101 ನೆಗೆಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ನಾನು ಒಪ್ಕೊಂತೀನಿ, ಇಲ್ಲ ಅಂತಂದಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹೊಲಸು, ಟೋಪಿ ಹಾಕೋದು, ಕಾಲು ಎಳೆಯೋದು ಎಲ್ಲ ಹೇಳ್ತಾರೆ. ನಿಮಗೆ ಅನ್ನಿಸ್ತಾ ಇದೆನಾ? ಯೋಚನೆ ಮಾಡಿ, ರಿಸರ್ಚ್ ಮಾಡಿ. ನೀವು ಡೆಡಿಕೇಶನ್ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದ್ದೀರಾ ಯೋಚನೆ ಮಾಡಿ. ಯಾಕಂದ್ರೆ ಪೊಲೀಸರಿಗೂ ಹೊಲಸು ಅಂತ ಇದ್ದಾರೆ ಸಮಾಜ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ರಾಜಕೀಯದಕ್ಕೂ ಬೈತಾ ಇದ್ದಾರೆ. ಐಶ್ವರ್ಯ ರಾಯ್ ಅಂತ ಹಾಕಿದ್ರೆ 1000 ಹೊಲಸು ಕಮೆಂಟ್ಗಳು ಇದೆ ಐಶ್ವರ್ಯ ರಾಯ್ ಬಗ್ಗೆ. ಶಾರುಖ್ ಖಾನ್ ಅಂತ ಹಾಕಿದ್ರೆ 1 ಕೋಟಿ ಹೊಲಸು ಕಮೆಂಟ್ಸ್ಗಳು ಇದಾವೆ ಶಾರುಖ್ ಖಾನಿಗೆ. ಬಟ್ ಅವ್ರು ಏನಾದ್ರು ಕೆಲಸ ನಿಲ್ಸಿದ್ರ? ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಧ್ಯಮ ವರ್ಗದವರು ಎಷ್ಟು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದೊಂದು ಲೈವ್ ಎಕ್ಸಾಂಪಲ್. ಸೊ ಎಲ್ಲಿ ಹೋಗ್ತಾ ಇದೆ ನಾವು? ಮೈಂಡು, ಲೀಡರ್ಸು ನೆಗೆಟಿವ್ ಸೋಷಿಯಲ್ ಮೀಡಿಯಾದಲ್ಲಿದೆ, ತಲೆ ಕೆಡಿಸ್ಕೋಬೇಡಿ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ ಸ್ನೇಹಿತರೆ, ಇದು ಪರ್ಚೇಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಪರ್ಚೇಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಚೈನ್ ಲಿಂಕ್ ಅಲ್ಲ. ಸೊ ಎಸ್, ಮನಿ ಸರ್ಕ್ಯುಲೇಷನ್ನು ಬ್ಯಾನ್ ಆಗಿದ್ರೇನು ಮಾಡ್ತಾ ಇರೋರು ಇದ್ದಾರೆ, ಯಾಕಂದರೆ ಕ್ರಿಮಿನಲ್ಗಳು ಹುಡ್ತಾ ಇರ್ತಾರೆ, ಅದಕ್ಕೆ ಕಾನೂನು ಕ್ರಮ ತಗೊತಾ ಇರುತ್ತೆ. ನೀವು ಒಂದು ಪ್ರಾಡಕ್ಟ್ ಬೇಸಲ್ಲಿ ಇದ್ದೀರಾ, ನಿಮಗೊಂದು GST ಬಿಲ್ ಸಿಗ್ತಾ ಇದೆ, ನಿಮಗೊಂದು ಪ್ರಾಡಕ್ಟ್ ಸಿಗ್ತಾ ಇದೆ, ನೀವು ಕೊಟ್ಟಿರೋ ಹಣಕ್ಕೆ ನಿಮಗೆ ಅದಕ್ಕೆ ತಕ್ಕಷ್ಟು ಪ್ರಾಡಕ್ಟ್ ಸಿಗ್ತಿದೆ ಅಂತಂದು ಹೇಳಿದ್ರೆ ಅದೊಂದು ಲೀಗಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಅದೊಂದು ಲೀಗಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ನೀವು ಕೊಡ್ತಾ ಇರೋ ಹಣಕ್ಕೆ ನಿಮಗೆ GST ಬಿಲ್ಲು, ನಿಮಗೆ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂತಂದು ಹೇಳಿದ್ರೆ, ನಿಮಗೆ ಚೈನ್ ಲಿಂಕಲ್ಲಿ ಜನ ತಗೊಂಡು ಹೋಗ್ತಿದ್ದಾರೆ ಅಂತಂದು ಹೇಳಿದ್ರೆ ಅದು ಇಲ್ಲೀಗಲ್ಲು. ಸೊ ಲೀಗಲಿಗೂ ಇಲ್ಲೀಗಲ್ಗೂ ಮೊದಲು ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ, ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ, ಈಗ ಕವಿತಾ ಮೇಡಮಿಗೂ ಮನುಷ್ಯ ಅಂತಾರೆ, ಶರತ್ಗೂ ಮನುಷ್ಯ ಅಂತಾರೆ, ಬಟ್ ಶರತ್ತಿಗೆ ಗಂಡು ಅಂತಾರೆ, ಅವ್ರಿಗೆ ಹೆಣ್ಣು ಅಂತಾರೆ. ಹಾಗೆ ಅರ್ಥ ಆಯ್ತಲ್ಲ? ಸೊ ಇದು ಹೆಣ್ಣಿದ್ದಂಗೆ, ಇದು ಗಂಡಿದ್ದಂಗೆ, ಅಜಗಜಾಂತರ ವ್ಯತ್ಯಾಸ ಇದೆ. ಗೆಟಿಂಗ್? ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ತೋರಿಸ್ತಾರೆ. ಸರ್ ಮತ್ತೆ ಯಾಕೆ ಸರ್ ಸರ್ಕಾರ ಇದಕ್ಕೆಲ್ಲ ಕ್ರಮ ಕೈಗೊಳ್ಳಲ್ಲ? ಶ್ರೀ, ಯಾಕೆ ಕೈಗೊಳ್ಳಲ್ಲ ಸರ್ಕಾರ ಇದಕ್ಕೆಲ್ಲ ಕ್ರಮ ಅಂತಂದು ಹೇಳಿದ್ರೆ, ಯಾರಾದರೂ ಸರ್ಕಾರ ಏನ್ ಹೇಳುತ್ತೆ, ನಮ್ಮ ಲಾ ಏನ್ ಹೇಳುತ್ತೆ ಅಂದ್ರೆ, ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಡೋವರ್ಗು ಅದ್ರ ಮೇಲೆ ಆಕ್ಷನ್ ತಗೊಳಕ್ ಬರಲ್ಲ ಸರ್ಕಾರ. ಅದಕ್ಕೆ ಸೊ ನಿಮ್ಗೆ ಎಲ್ಲಾದ್ರೂ ತಪ್ಪು ಅಂತ ಕಂಡು ಬಂದಲ್ಲಿ ಕಂಪ್ಲೇಂಟ್ ಕೊಡಿ, ಸರ್ಕಾರ ಅವನಿಗೆ ಒದ್ದು ಒಳಗಡೆ ಹಾಕುತ್ತೆ. ಗೆಟಿಂಗ್? ಈ ರೀತಿ 90% ಕಂಪನಿಗಳು ಮುಚ್ಚಿದೆ, ಇನ್ನು 10% ಕಂಪನಿಗಳು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಯಾಕಂದ್ರೆ ಅವರೆಲ್ಲ ಕ್ರಿಮಿನಲ್ಸ್ಗಳು ಇದ್ದಾರೆ, ಅವ್ರು ಮಾಡ್ತಾ ಇರ್ತಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಾವು ಯೋಚನೆ ಮಾಡೋದು, ನಾವು ಇರೋದು ಸರಿಯಾಗಿದೆನಾ, ನಾವು ಮಾಡ್ತಾ ಇರೋದು ಸರಿಯಾಗಿದೆನಾ, ನನಗೆ ಸರಿಯಾಗಿದೆನಾ, ನನ್ನ ಕೈಲಾಗತ್ತಾ, ಅದು ನಾನು ಹೇಳ್ತೀನಿ. ಓಕೆ, ಸೊ ಅದಕ್ಕೆ ಬೇಕಾಗಿರೋ ಸಿಸ್ಟಮ್. ಹಾಗೆ ಇನ್ನೊಂದು ಪಾಯಿಂಟ್ ಏನು ಹೇಳಿದೆ, ನಾವು ಕೋಟ್ಯಾಧಿಪತಿ ಆಗೋದಕ್ಕೆ ನಮಗೆ ಏನ್ ಬೇಕು? ಸಿಸ್ಟಮ್ ಬೇಕು. ಕೋಟ್ಯಾಧಿಪತಿ ಆಗೋದಕ್ಕೆ ಒಬ್ಬ ಗುರು ಬೇಕು. ಕೋಟ್ಯಾಧಿಪತಿ ಆಗೋದಕ್ಕೆ ಈ ಹೊಲಸು ಮೈಂಡಿಂದ ಒಳ್ಳೆ ಮೈಂಡಿಗೆ ಬರೋದಕ್ಕೆ ನಮಗೆ ಸಮಯ ಹಿಡಿಯುತ್ತೆ. ಈ ಹೊಲಸು ಮೈಂಡ್ಲಿಂದ ಕೋಟ್ಯಾಧಿಪತಿ ಮೈಂಡಿಗೆ ಬರೋದಕ್ಕೆ ನಮಗೆ ಟ್ರೈನಿಂಗ್ ಬೇಕು. ಟ್ರೈನಿಂಗ್ ಬೇಕು. ಇವೆಲ್ಲ ನೋಟ್ಸ್ ಮಾಡಿ ದಯವಿಟ್ಟು. ಓಕೆ, ನೋಟ್ಸ್ ಮಾಡಿ, ಫೋಟೋ ಹೊಡೆದು ಶಂಭು ಅವ್ರಿಗೆ ಶೇರ್ ಮಾಡಿ, ಅವ್ರು ನನಗೆ ಶೇರ್ ಮಾಡ್ತಾರೆ. ದಯವಿಟ್ಟು ನೋಟ್ಸ್ ಮಾಡಿ. ಸೀರಿಯಸ್ ಇರೋರು, ಸೀರಿಯಸ್ ಇಲ್ದವ್ರು ಬೇಡ, ಮತ್ತೆ ರೀಲ್ಸ್ ನೋಡ್ಕೊಂತ ನಿಮ್ ಜೀವನ ಕಂಟಿನ್ಯೂ ಮಾಡಿ. ಸೀರಿಯಸ್ ಇರೋರು ನೋಟ್ಸ್ ಮಾಡಿ. ಶರತ್ ಸರ್ ಇವತ್ತು ಏನೇನೆಲ್ಲ ಮಾತಾಡಿದ್ರು ಅಂತ. ಸೊ ಮತ್ತೆ ನಾನು ಬರ್ಬೇಕಾ? ಓಕೆ, ಮತ್ತೆ ನನ್ನ ಅವಶ್ಯಕತೆ ಇದೆನಾ? ಈ ತರ ಟ್ರೈನಿಂಗ್ಗಳು ವಾರಕ್ಕೊಂದ್ಸಲ ನಡೀತಾ ಇದ್ರೆ ಚೆನ್ನಾಗಿರುತ್ತಾ? ನೀವು ಫ್ರೆಶ್ ಅಪ್ ಆಗ್ತಾ ಇರ್ತೀರಾ? ಇವೆಲ್ಲ ನನ್ನ ಜೊತೆಗೆ ಹಂಚ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ, ಓಕೆ, ನಾನೇನಾದ್ರೂ ಮಾತಾಡಿದ್ದು ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮೂಲ ಉದ್ದೇಶ ನಿಮ್ಮ ಮನಸ್ಸಿಗೆ ನೋವು ಮಾಡೋದಲ್ಲ. ನನ್ನ ಮೂಲ ಉದ್ದೇಶ ನಿಮ್ಮ ಮನಸ್ಸಿಗೆ ನೀವು ತಪ್ಪು ದಾರಿ ತೋರಿಸ್ತಾ ಇದ್ರ ಅಲ್ಲಿಂದ ಕರ್ಕೊಂಬರೋದು. ಓಕೆ, ನೀವೆಲ್ಲ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸ್ನೇಹಿತರೆ, ಹೌದಲ್ಲ? ನಿಮ್ಮ ಜೀವನ ತಗೊಂಡು ನಾನೇನು ಮಾಡಬೇಕಾಗಿದೆ?
ಬಟ್ ನಾನು ಏನೇನು ಅನುಭವಿಸಿದ್ದೀನಿ ಅದು ನನ್ನ ಬಳಗ ಅನುಭವಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಗೆಟಿಂಗ್. ಒಂದು ದಿನ ಒಂದು ಮಗು ಓದ್ತಾ ಇರತ್ತೆ, ಅವ್ರ ತಂದೆ ಬರ್ತಾನೆ. ತಂದೆ ಬಂದ್ಬಿಟ್ಟು, ಮಗನೇ ಮಲಗಪ್ಪ, ಬಹಳ ಸಮಯ ಆಯ್ತು ಅಂತ ಹೇಳ್ತಾನೆ. ಬೆನ್ ಮೇಲೆ ಕೈ ಹಾಕ್ಬಿಟ್ಟು, ಬೆನ್ ಸವರ್ತಾ ಅವನು ಹೇಳ್ತಾನೆ, ಅಪ್ಪಾಜಿ ನಾಳೆ ಎಕ್ಸಾಮ್ ಇದೆ ಅಪ್ಪಾಜಿ, ಓದಬೇಕು, ನೀವು ಹೋಗಿ ಮಲಗ್ರಿ ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಕೇಳ್ತಾನೆ, ನಾನೊಂದು ಪ್ರಶ್ನೆ ಕೇಳ್ತೀನಪ್ಪ, ನೀನು ಓದ್ಬಿಟ್ಟು ಏನಾಗಬೇಕು? ತುಂಬ ದೊಡ್ಡ ವ್ಯಕ್ತಿ ಆಗ್ತೀನಿ ಅಪ್ಪಾಜಿ. ಹೌದಾ? ಅವಾಗ ಯಾರಾದರೂ ನಿಮ್ಮಪ್ಪ ಸ್ಟ್ರಾಂಗಾ ನೀನು ಸ್ಟ್ರಾಂಗಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀಯ ಮಗನೇ ಅಂತ ಕೇಳ್ತಾನೆ ಅವ್ರ ತಂದೆ. ಆ ಹುಡುಗ ಹೇಳ್ತಾನೆ, ಅಪ್ಪಾಜಿ ಅವ್ರಿಗೆ ನಾನು ಏನು ಉತ್ತರ ಹೇಳ್ತೀನಿ ಅಂದರೆ, ನಮ್ಮಪ್ಪ ಏನು ಸ್ಟ್ರಾಂಗ್ ಇಲ್ಲ, ನಾನೇ ಸ್ಟ್ರಾಂಗು ಅಂತ ಹೇಳ್ತೀನಿ ಅಂತ. ಅವಾಗ ಅವ್ರಪ್ಪ ಹಿಂಗೆ ಬೆನ್ ಸವರ್ತಾ ಇರ್ತಾನಲ್ಲ, ಬೆನ್ ಮೇಲೆ ಕೈ ಹಾಕಿರ್ತಾನೆ. ಆ ಬೆನ್ನಿಗೆ ಹಿಂಗೆ ಹೊಡಿತಾನೆ. ಓ ಭಾಳ ಗ್ರೇಟ್ ಬಿಡಪ್ಪ ನೀನು, ಹಂಗಾದ್ರೆ ನಾನೇ ದಡ್ಡ ನೀನೇ ಗ್ರೇಟಾ, ಓಕೆ 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 ಅಂತಂದ್ರೆ ಹೋಗ್ತಾನೆ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಆ ಬಾಗ್ಲ ಹತ್ರ ನಿಂತ್ಕೊಂತಾನೆ. ಸೊ ಬಾಗ್ಲ ಹತ್ರ ನಿಂತ ಮೇಲೆ ಮತ್ತೊಂದ್ಸಲ ಪ್ರಶ್ನೆ ಕೇಳ್ತಾನೆ, ಮಗನೇ ಈಗ ಹೇಳು, ಓಕೆ, ಯಾರು ಗ್ರೇಟ್, ಯಾರು? ಓಕೆ, ನಾನು ಗ್ರೇಟಾ ನೀನ್ ಗ್ರೇಟಾ ಅಂತ ಕೇಳ್ತಾನೆ. ಮತ್ತೆ ಇನ್ನೊಂದ್ಸಲ ಅದೇ ಪ್ರಶ್ನೆ ಕೇಳ್ತಾನೆ, ಅದೇ ಮಗನಿಗೆ ಅದೇ ಸಮಯದಲ್ಲಿ ಕೇಳ್ತಾನೆ. ಅವಾಗ ಅವ್ರ ಮಗ ಹೇಳ್ತಾನೆ, ಅಪ್ಪಾಜಿ ನೀವು ಗ್ರೇಟು ಅಪ್ಪಾಜಿ, ನಾನಲ್ಲ ಅಂತ. ಅಲ್ಲ ಮಗನೇ, ಈಗಿನೂ ಹೇಳ್ದೆ ನಾನು ಗ್ರೇಟು ಅಂತ, ಈಗ ಅವಾಗಲೇ ಮತ್ತೆ ಪ್ಲೇಟ್ ಚೇಂಜಾ, ನೀನ್ ಗ್ರೇಟು ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ, ಆ ಹುಡುಗ, ಈ ಉತ್ತರ ನಿಮಗೆ ಬಹಳ ಯೂಸ್ ಆಗುತ್ತೆ ಅಪ್ಪಾಜಿ. ಅವಾಗ್ಲೇ ನೀವು ಆ ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಮ ಕೈ ನನ್ನ ಹೆಗಲ್ ಮೇಲಿತ್ತು, ಬೆನ್ ಮೇಲಿತ್ತು, ಅದಕ್ಕೆ ನಾನು ಗ್ರೇಟು ಅಂತ ಹೇಳಿದೆ. ಎಲ್ಲಿವರೆಗೂ ನಿಮ್ಮ ಕೈ ನನ್ನ ಮೇಲೆ ಬೆನ್ ಮೇಲೆ ಇರುತ್ತೋ ಅಲ್ಲಿವರೆಗೂ ನಾನು ಗ್ರೇಟು. ಯಾವತ್ತು ನಿಮ್ಮ ಕೈ ನನ್ನ ಬೆನ್ ಮೇಲೆ ಇರಲ್ವೋ ಅವತ್ತು ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ಯಾರ್ದೋ ಒಬ್ಬರ ಕೈ ನಿಮ್ಮ ಹೆಗಲ್ ಮೇಲೆ ಇತ್ತು ಅಂತ ಹೇಳಿದ್ರೆ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ತೀರ. ಆ ತಂದೆ ನಾನಾಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಶಂಭು ಅವರಿಗೆ, ಕವಿತಾ ಮೇಡಮ್ಗೆ, ಇಲ್ಲಿ ಯಾರ್ಯಾರು ಲಕ್ಷ್ಮಿ ಮೇಡಮ್, ಯಾರ್ಯಾರು ಯಾರ್ಯಾರು ಇದಾರಲ್ಲ, ದೀಪ, ಅಕ್ಷಯ್, ಆಕಾಶ್, ಇವ್ರಿಗೆಲ್ಲ ತಂದೆ ಹೆಗಲ್ ಮೇಲೆ ಕೈ ನಾನು ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ. ಅವಾಗ ನಿಮಗೆ ಧೈರ್ಯ ಬರುತ್ತೆ, ನೀವು ಹೆಂಗ್ ಬೇಕಂಗೆ ಬೆಳಿತೀರ, ಬೆಳೀರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಗಲ್ ಆಗಿದೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನಾನು ಸಂಘಟನೆ ಮಾಡಿದ್ದೀನಿ. ಓಕೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನಿದ್ದೀನಿ. ಯಾಕೆ ಚಿಂತೆ ಮಾಡ್ತೀರಾ? ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ ಪ್ರೆಸಿಡೆಂಟ್ ನಾನಿದ್ದೇನೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಅದರ ಅಧ್ಯಕ್ಷನೇ ನಾನು, ಪ್ರೆಸಿಡೆಂಟೇ ನಾನು, ಆ ಅಸೋಸಿಯೇಷನ್ನ ಸ್ಥಾಪಕನೇ ನಾನು. ಇವೆಲ್ಲ ನಡೀತಾ ಇದೆ. ಸರ್ಕಾರಕ್ಕೆ ನಾನು ಮನವಿ ಕೊಟ್ಟಿದ್ದೀನಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ತರಬೇಕು ಅಂತ, ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರಬೇಕು ಅಂತ. ಹೆಣ್ಣು ಮಕ್ಕಳು ಯಾರೆಲ್ಲ ಫುಲ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ಅವರಿಗೆ ಸರ್ಕಾರದಿಂದ ದುಡ್ಡು ಬರಲಿ ಅಂತ. ವೃದ್ಧರು ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡಲಿ ಅಂತ. ಹೇಗೆ ಅಂಬೇಡ್ಕರ್ ಭವನ್, ಹೇಗೆ ಗಾಂಧಿ ಭವನ್ ಇದೆ, ಹಾಗೆ ನೆಟ್ವರ್ಕರ್ ಭವನ್ ಕೂಡ ಬರಬೇಕು ಅಂತ ಮನವಿ ಕೊಟ್ಟಿದ್ದೀನಿ. ಅದಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಮಾಡ್ತಿದ್ದೀನಿ? ನಿಮಗೋಸ್ಕರ, ನನಗೋಸ್ಕರ, ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೋಸ್ಕರ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರಾಂಗ್ ಇದ್ರೆ ನಾನು ಮಾಡ್ತಾ ಇರ್ಲಿಲ್ವೇ? ನೆಟ್ವರ್ಕ್ ಮಾರ್ಕೆಟಿಂಗ್ ರಾಂಗ್ ಇದ್ದಿದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾ ಇರ್ಲಿಲ್ವೇ? ಅಷ್ಟು ಕಾಮನ್ ಸೆನ್ಸ್ ಆದ್ರೂ ಇದೆ ಅಲ್ವಾ ನಿಮಗೆ? ಅದನ್ನ ಹೇಳಿ ಜನಕ್ಕೆ. ಓಕೆ, ಅದನ್ನ ಹೇಳಿ ಜನಕ್ಕೆ. ಸೊ ಎಲ್ಲಿ ಹೋಗ್ತಾ ಇದೆ ನಮ್ಮ ಲೈಫು? ಸೊ ಸ್ನೇಹಿತರೆ, ನ್ಯೂಸ್ ಪೇಪರ್ ದಯವಿಟ್ಟು ತಗೊಳ್ಳಿ. ಓಕೆ, ನನ್ನ ನಂಬರ್ 9739313938. ಸೊ ಶಂಭು ಅವ್ರ ಹತ್ರ ಇದೆ, ಇಸ್ಕೊಳ್ಳಿ. ಓಕೆ, ನಂದು ಯೂಟ್ಯೂಬ್ ಚಾನಲ್ ಇದೆ, ಓಪನ್ ಮಾಡಿ. ಈಗ ಬೇಕಾದರೆ MLM ಶರತ್ ಅಂತ ಹಾಕಿ ಯೂಟ್ಯೂಬಲ್ಲಿ ನಾನು ಬರ್ತೀನಿ, ಅದನ್ನು ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಎಲ್ಲ ಮಾಹಿತಿನೂ ಕನ್ನಡದಲ್ಲಿ ಹಾಕ್ತೀನಿ. ಎಲ್ಲ ವಿಡಿಯೋಸ್ಗಳು ಚರ್ಚೆ ಮಾಡಿದ್ದೆಲ್ಲ ಅಲ್ಲಿ ಹಾಕ್ತಾ ಇರ್ತೀನಿ. ಅಲ್ಲಿ ಲೈವ್ ಬರ್ತಾ ಇರ್ತೀನಿ. ಫೇಸ್ಬುಕ್ಕಲ್ಲೂ MLM ಶರತ್ ಅಂತ ಇದೆ. ಸೊ ಫೇಸ್ಬುಕ್ಕಲ್ಲೂ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ MLM ಶರತ್ ಅಂತ ಇದ್ದೀನಿ, ಫಾಲೋ ಮಾಡಿ. ನಾನು ಯಾವುದೇ ಕಂಪನಿಗೆ ಸೀಮಿತವಾಗಿಲ್ಲ. ಓಕೆ, ನನ್ನದು ಯಾವುದು ಸ್ವಂತ ಕಂಪನಿ ಇಲ್ಲ. ನಾನು ಇಂಡಸ್ಟ್ರಿ ಪರವಾಗಿ ಒಬ್ಬ ಚಿಂತಕ, ಒಬ್ಬ ಹೋರಾಟಗಾರ, ಒಬ್ಬ ಲೇಖಕ. ಸ್ವಂತ MLM ಕಂಪನಿ ಮಾಡೋರು
ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.